ಈಗ ನಮ್ಮ ರಿಪೋರ್ಟರ್ ಮಾದೇಶ ವಿಧಾನಸೌಧದ ಮುಂಭಾಗದಿಂದಲೇ ಇದ್ದಾರೆ. ಇಡೀ ತಂಡ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಯಾರಿ ಎಲ್ಲ ಹೇಗಾಗಬೇಕು, ಸೆಕ್ಯೂರಿಟಿ ಹೇಗಾಗಬೇಕು, ಅಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ, ಆ ರೋಡ್ಗಳೆಲ್ಲ ಎಷ್ಟು ತುಂಬಿರುತ್ತೆ, ಮೊದಲೇ ಯಾವುದೇ ಸಮಯದಲ್ಲಾದ್ರೂ ಟ್ರಾಫಿಕ್ ಜಾಮ್ ಇರುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಕು ರಂಜಿತ್. ನಿನ್ನೆ ಗೆದ್ದಾಗ್ಲೇ ಯಾವ ಮಟ್ಟಿಗೆ ಸಂಭ್ರಮ ಸಡಗರ ಇತ್ತು, ಇನ್ನಿವತ್ತು ಅದೇ ಪ್ಲೇಯರ್ಸ್ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಮುಖತಾ ನೋಡ್ತೀವಿ ಅಂತ ಹೇಳಿದ್ರೆ ಸಾಗರ ಬರುತ್ತೆ, ಅಭಿಮಾನಿಗಳ ಸಾಗರ. ಕರೆಕ್ಟ್. ಮಾದೇಶಲ್ಲೇ ಇದ್ದಾರೆ. ಹೆಂಗಿದೆ ತಯಾರಿ, ಪೊಲೀಸ್ ಬಂದೋಬಸ್ತ್ ಎಲ್ಲ ಹೇಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್. ಓವರ್ ಟು ಯು. ಜೊತೆಗೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆಯಾ ಅಂತ ಮಾದೇಶ್? ಶ್ರೀಪಾದ್, ಈಗಾಗಲೇ ಪ್ಲೇಯರ್ಸ್ ಗಳನ್ನ ವೆಲ್ಕಮ್ ಮಾಡಬೇಕು ಅಥವಾ ಈ ವಿಜಯೀ ಭವ ರ್ಯಾಲಿಯನ್ನ ನಡೆಸೋದಕ್ಕೆ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಯಾರಾಗಿದೆ. ಆದ್ರೆ ಇನ್ನೂ ಕೂಡ ಅಫಿಷಿಯಲಿ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಸದ್ಯಕ್ಕೆ ನಾನು ವಿಧಾನಸೌಧದಲ್ಲಿ ಇದ್ದೀನಿ. ಈಗಾಗಲೇ ಯಾವಾಗ ಫೈನಲ್ ಅನೌನ್ಸ್ಮೆಂಟ್ ಆಯ್ತೋ, ನಿನ್ನೆ ಮ್ಯಾಚ್ ನಡೀತಿತ್ತು, ಆಗಲೇ ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಒಂದು ವೇಳೆ ಏನಾದ್ರೂ IPL ಕಪ್ ಗೆದ್ರೆ ಅದಾದ್ಮೇಲೆ ನಾವು ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಒಂದು ಮೆರವಣಿಗೆ ಮಾಡಲಾಗುತ್ತೆ ಕಪ್ಪನ್ನ ಇಟ್ಕೊಂಡು. ಹಾಗಾಗಿ ಅಂತ ಸಂದರ್ಭದಲ್ಲಿ ನಮಗೆ ಪರ್ಮಿಷನ್ ಕೊಡಬೇಕು, ಜೊತೆಗೆ ಬಂದೋಬಸ್ತ್ ಅನ್ನ ವಹಿಸಬೇಕಂತೇಳಿ KCA ಇಂದ ನೇರವಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆಯುವಂತ ಕೆಲಸ ಆಗಿತ್ತು. ಆದ್ರೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ರಾತ್ರಿ ಆ ಒಂದು ಪತ್ರ ಪೊಲೀಸರಿಗೆ ಸೇರಿರೋದ್ರಿಂದ ಇನ್ನ ಹಿರಿಯ ಅಧಿಕಾರಿಗಳು ಕೂಡ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಆದ್ರೆ ಬಹುತೇಕ ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ಸರ್ಕಾರ ಕೂಡ ಈ ಒಂದು ವಿಜಯೀ ಭವ ಅಂದ್ರೆ ಈ ಒಂದು ಸಕ್ಸಸ್ ನಲ್ಲಿ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ, ಸರ್ಕಾರ ಆಗಿರ್ಬೋದು. ಜೊತೆಗೆ ಇವತ್ತು ಸಿಎಂ ಪ್ರೋಗ್ರಾಮ್ ಕೂಡ ವಿಧಾನಸೌಧದಲ್ಲಿದೆ. ಹೀಗಾಗಿ ಸಿಎಂ ಪ್ರೋಗ್ರಾಮ್ ನಲ್ಲಿ ಒಂದು ಪ್ಲೇಯರ್ಸ್ ಗಳಿಗೆ ಸನ್ಮಾನ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಏನ್ ಪರ್ಮಿಷನ್ ಕೊಡಬೇಕು, ಜೊತೆಗೆ ಯಾವ ರೂಟ್ ಗಳನ್ನ ಕ್ಲೋಸ್ ಮಾಡಬೇಕು, ಯಾವ ರೂಟ್ ಗಳನ್ನ ಆನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅಭಿಮಾನಿಗಳು ಯಾವ ರೀತಿ ಹರ್ಷೋದ್ಗಾರ ಇತ್ತು, ಇಡೀ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಸೆಲೆಬ್ರೇಷನ್ ಇತ್ತು. ರಾತ್ರಿ 12 ಗಂಟೆ ಸಂದರ್ಭದಲ್ಲೂ ಕೂಡ ಆ ಮಟ್ಟಿಗೆ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಿದ್ರು. 18 ವರ್ಷದ ಒಂದು ಕನಸು ನನಸಾಗಿದೆ ಅಂತ ಹೇಳಿ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ನಿನ್ನೆ ಕಂಪ್ಲೀಟ್ ಆಗಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಇನ್ನು ಇವತ್ತು ಏನಾದ್ರು ಪ್ಲೇಯರ್ಸ್ ಗಳು ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜನ ಸೇರಲ್ಲ. ಕಂಪ್ಲೀಟ್ ಆಗಿ ವಿಧಾನಸೌಧ ಏನಿದೆ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಕಂಪ್ಲೀಟ್ ಆಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಅಫಿಷಿಯಲ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕಡೆಯಿಂದ ಇದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆಯಿಂದ ಇನ್ನು ಕೂಡ ಅಫಿಷಿಯಲಿ ಕನ್ಫರ್ಮೇಶನ್ ಸಿಗಬೇಕಿದೆ. ಯಾಕಂದ್ರೆ ಸಾಕಷ್ಟು ಜನ ಸೇರ್ತಾರೆ ಅಂದ ತಕ್ಷಣ ಬಂದೋಬಸ್ತನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿವರೆಗೂ ಕೂಡ ಸುಮಾರು 2 ರಿಂದ 3 ಕಿಲೋಮೀಟರ್ ಏನಿದೆ, ಕಂಪ್ಲೀಟ್ ಆಗಿ ವಿಧಾನಸೌಧ ಸುತ್ತಮುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ವಹಿಸಬೇಕಾಗುತ್ತೆ. ಹೀಗಾಗಿ 10 ಗಂಟೆಯ ನಂತರ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಲಿದೆ. ಜೊತೆಗೆ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಿರ್ಬೋದು ಮತ್ತೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಅದಾದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿಗಳು ಮತ್ತೆ ಎಸಿಪಿಗಳು ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಿನ ಚಿಂತನೆಯನ್ನ ನಡೆಸುತ್ತಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮದೇಶ್ ಮಾಹಿತಿಗಾಗಿ. ಈಗ ನಮ್ಮ ರಿಪೋರ್ಟರ್ ಮಾದೇಶ ವಿಧಾನಸೌಧದ ಮುಂಭಾಗದಿಂದಲೇ ಇದ್ದಾರೆ. ಇಡೀ ತಂಡ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಯಾರಿ ಎಲ್ಲ ಹೇಗಾಗಬೇಕು, ಸೆಕ್ಯೂರಿಟಿ ಹೇಗಾಗಬೇಕು, ಅಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ, ಆ ರೋಡ್ಗಳೆಲ್ಲ ಎಷ್ಟು ತುಂಬಿರುತ್ತೆ, ಮೊದಲೇ ಯಾವುದೇ ಸಮಯದಲ್ಲಾದ್ರೂ ಟ್ರಾಫಿಕ್ ಜಾಮ್ ಇರುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಕು ರಂಜಿತ್. ನಿನ್ನೆ ಗೆದ್ದಾಗ್ಲೇ ಯಾವ ಮಟ್ಟಿಗೆ ಸಂಭ್ರಮ ಸಡಗರ ಇತ್ತು, ಇನ್ನಿವತ್ತು ಅದೇ ಪ್ಲೇಯರ್ಸ್ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಮುಖತಾ ನೋಡ್ತೀವಿ ಅಂತ ಹೇಳಿದ್ರೆ ಸಾಗರ ಬರುತ್ತೆ, ಅಭಿಮಾನಿಗಳ ಸಾಗರ. ಕರೆಕ್ಟ್. ಮಾದೇಶಲ್ಲೇ ಇದ್ದಾರೆ. ಹೆಂಗಿದೆ ತಯಾರಿ, ಪೊಲೀಸ್ ಬಂದೋಬಸ್ತ್ ಎಲ್ಲ ಹೇಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್. ಓವರ್ ಟು ಯು. ಜೊತೆಗೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆಯಾ ಅಂತ ಮಾದೇಶ್? ಶ್ರೀಪಾದ್, ಈಗಾಗಲೇ ಪ್ಲೇಯರ್ಸ್ ಗಳನ್ನ ವೆಲ್ಕಮ್ ಮಾಡಬೇಕು ಅಥವಾ ಈ ವಿಜಯೀ ಭವ
ರ್ಯಾಲಿಯನ್ನ ನಡೆಸೋದಕ್ಕೆ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಯಾರಾಗಿದೆ. ಆದ್ರೆ ಇನ್ನೂ ಕೂಡ ಅಫಿಷಿಯಲಿ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಸದ್ಯಕ್ಕೆ ನಾನು ವಿಧಾನಸೌಧದಲ್ಲಿ ಇದ್ದೀನಿ. ಈಗಾಗಲೇ ಯಾವಾಗ ಫೈನಲ್ ಅನೌನ್ಸ್ಮೆಂಟ್ ಆಯ್ತೋ, ನಿನ್ನೆ ಮ್ಯಾಚ್ ನಡೀತಿತ್ತು, ಆಗಲೇ ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಒಂದು ವೇಳೆ ಏನಾದ್ರೂ IPL ಕಪ್ ಗೆದ್ರೆ ಅದಾದ್ಮೇಲೆ ನಾವು ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಒಂದು ಮೆರವಣಿಗೆ ಮಾಡಲಾಗುತ್ತೆ ಕಪ್ಪನ್ನ ಇಟ್ಕೊಂಡು. ಹಾಗಾಗಿ ಅಂತ ಸಂದರ್ಭದಲ್ಲಿ ನಮಗೆ ಪರ್ಮಿಷನ್ ಕೊಡಬೇಕು, ಜೊತೆಗೆ ಬಂದೋಬಸ್ತ್ ಅನ್ನ ವಹಿಸಬೇಕಂತೇಳಿ KCA ಇಂದ ನೇರವಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆಯುವಂತ ಕೆಲಸ ಆಗಿತ್ತು. ಆದ್ರೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ರಾತ್ರಿ ಆ ಒಂದು ಪತ್ರ ಪೊಲೀಸರಿಗೆ ಸೇರಿರೋದ್ರಿಂದ ಇನ್ನ ಹಿರಿಯ ಅಧಿಕಾರಿಗಳು ಕೂಡ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಆದ್ರೆ ಬಹುತೇಕ ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ಸರ್ಕಾರ ಕೂಡ ಈ ಒಂದು ವಿಜಯೀಭವ ಅಂದ್ರೆ ಈ ಒಂದು ಸಕ್ಸಸ್ ನಲ್ಲಿ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ. ಸರ್ಕಾರ ಆಗಿರ್ಬೋದು, ಜೊತೆಗೆ ಇವತ್ತು ಸಿಎಂ ಪ್ರೋಗ್ರಾಮ್ ಕೂಡ ವಿಧಾನಸೌಧದಲ್ಲಿದೆ. ಹೀಗಾಗಿ ಸಿಎಂ ಪ್ರೋಗ್ರಾಮ್ ನಲ್ಲಿ ಒಂದು ಪ್ಲೇಯರ್ಸ್ ಗಳಿಗೆ ಸನ್ಮಾನ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಏನ್ ಪರ್ಮಿಷನ್ ಕೊಡಬೇಕು, ಜೊತೆಗೆ ಯಾವ ರೂಟ್ ಗಳನ್ನ ಕ್ಲೋಸ್ ಮಾಡಬೇಕು, ಯಾವ ರೂಟ್ ಗಳನ್ನ ಆನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅಭಿಮಾನಿಗಳು ಯಾವ ರೀತಿ ಹರ್ಷೋದ್ಗಾರ ಇತ್ತು, ಇಡೀ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಸೆಲೆಬ್ರೇಷನ್ ಇತ್ತು. ರಾತ್ರಿ 12 ಗಂಟೆ ಸಂದರ್ಭದಲ್ಲೂ ಕೂಡ ಆ ಮಟ್ಟಿಗೆ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಿದ್ರು. 18 ವರ್ಷದ ಒಂದು ಕನಸು ನನಸಾಗಿದೆ ಅಂತ ಹೇಳಿ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ನಿನ್ನೆ ಕಂಪ್ಲೀಟ್ ಆಗಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಇನ್ನು ಇವತ್ತು ಏನಾದ್ರು ಪ್ಲೇಯರ್ಸ್ ಗಳು ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜನ ಸೇರಲ್ಲ. ಕಂಪ್ಲೀಟ್ ಆಗಿ ವಿಧಾನಸೌಧ ಏನಿದೆ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಕಂಪ್ಲೀಟ್ ಆಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಅಫಿಷಿಯಲ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕಡೆಯಿಂದ ಇದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆಯಿಂದ ಇನ್ನು ಕೂಡ ಅಫಿಷಿಯಲಿ ಕನ್ಫರ್ಮೇಶನ್ ಸಿಗಬೇಕಿದೆ. ಯಾಕಂದ್ರೆ ಸಾಕಷ್ಟು ಜನ ಸೇರ್ತಾರೆ ಅಂದ ತಕ್ಷಣ ಬಂದೋಬಸ್ತ್ ಅನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿವರೆಗೂ ಕೂಡ ಸುಮಾರು 2 ರಿಂದ 3 ಕಿಲೋಮೀಟರ್ ಏನಿದೆ, ಕಂಪ್ಲೀಟ್ ಆಗಿ ವಿಧಾನಸೌಧ ಸುತ್ತಮುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ವಹಿಸಬೇಕಾಗುತ್ತೆ. ಹೀಗಾಗಿ 10 ಗಂಟೆಯ ನಂತರ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಲಿದೆ. ಜೊತೆಗೆ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಿರ್ಬೋದು, ಮತ್ತೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಅದಾದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿಗಳು ಮತ್ತೆ ಎಸಿಪಿಗಳು ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಿನ ಚಿಂತನೆಯನ್ನ ನಡೆಸುತ್ತಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಈಗ ನಮ್ಮ ರಿಪೋರ್ಟರ್ ಮಾದೇಶ ವಿಧಾನಸೌಧದ ಮುಂಭಾಗದಿಂದಲೇ ಇದ್ದಾರೆ. ಇಡೀ ತಂಡ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಯಾರಿ ಎಲ್ಲ ಹೇಗಾಗಬೇಕು, ಸೆಕ್ಯೂರಿಟಿ ಹೇಗಾಗಬೇಕು, ಅಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ, ಆ ರೋಡ್ಗಳೆಲ್ಲ ಎಷ್ಟು ತುಂಬಿರುತ್ತೆ, ಮೊದಲೇ ಯಾವುದೇ ಸಮಯದಲ್ಲಾದ್ರೂ ಟ್ರಾಫಿಕ್ ಜಾಮ್ ಇರುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಕು ರಂಜಿತ್. ನಿನ್ನೆ ಗೆದ್ದಾಗ್ಲೇ ಯಾವ ಮಟ್ಟಿಗೆ ಸಂಭ್ರಮ ಸಡಗರ ಇತ್ತು, ಇನ್ನಿವತ್ತು ಅದೇ ಪ್ಲೇಯರ್ಸ್ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಮುಖತ ನೋಡ್ತೀವಿ ಅಂತ ಹೇಳಿದ್ರೆ ಸಾಗರ ಬರುತ್ತೆ, ಅಭಿಮಾನಿಗಳ ಸಾಗರ. ಕರೆಕ್ಟ್. ಮಾದೇಶಲ್ಲೇ ಇದ್ದಾರೆ. ಹೆಂಗಿದೆ ತಯಾರಿ, ಪೊಲೀಸ್ ಬಂದೋಬಸ್ತ್ ಎಲ್ಲ ಹೇಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್. ಓವರ್ ಟು ಯು. ಜೊತೆಗೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆಯಾ ಅಂತ ಮಾದೇಶ್. ಶ್ರೀಪಾದ್, ಈಗಾಗಲೇ ಪ್ಲೇಯರ್ಸ್ ಗಳನ್ನ ವೆಲ್ಕಮ್ ಮಾಡಬೇಕು ಅಥವಾ ಈ ವಿಜಯೀಭವ ರ್ಯಾಲಿಯನ್ನ ನಡೆಸೋದಕ್ಕೆ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಯಾರಾಗಿದೆ. ಆದ್ರೆ ಇನ್ನೂ ಕೂಡ ಅಫಿಷಿಯಲಿ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಸದ್ಯಕ್ಕೆ ನಾನು ವಿಧಾನಸೌಧದಲ್ಲಿ ಇದ್ದೀನಿ. ಈಗಾಗಲೇ ಯಾವಾಗ ಫೈನಲ್ ಅನೌನ್ಸ್ಮೆಂಟ್ ಆಯ್ತೋ, ನಿನ್ನೆ ಮ್ಯಾಚ್ ನಡೀತಿತ್ತು, ಆಗಲೇ ಕೆಎಸ್ಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಒಂದು ವೇಳೆ ಏನಾದ್ರೂ IPL ಕಪ್ ಗೆದ್ರೆ ಅದಾದ್ಮೇಲೆ ನಾವು ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಒಂದು ಮೆರವಣಿಗೆ ಮಾಡಲಾಗುತ್ತೆ ಕಪ್ಪನ್ನ ಇಟ್ಕೊಂಡು. ಹಾಗಾಗಿ ಅಂತ ಸಂದರ್ಭದಲ್ಲಿ ನಮಗೆ ಪರ್ಮಿಷನ್ ಕೊಡಬೇಕು, ಜೊತೆಗೆ ಬಂದೋಬಸ್ತ್ ಅನ್ನ ವಹಿಸಬೇಕಂತೇಳಿ KCA ಇಂದ ನೇರವಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆಯುವಂತ ಕೆಲಸ ಆಗಿತ್ತು. ಆದ್ರೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ರಾತ್ರಿ ಆ ಒಂದು ಪತ್ರ ಪೊಲೀಸರಿಗೆ ಸೇರಿರೋದ್ರಿಂದ ಇನ್ನ ಹಿರಿಯ ಅಧಿಕಾರಿಗಳು ಕೂಡ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ. ಆದ್ರೆ ಬಹುತೇಕ ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ಸರ್ಕಾರ ಕೂಡ
ಕೂಡ ಈ ಒಂದು ವಿಜಯೀಭವ ಅಂದ್ರೆ ಈ ಒಂದು ಸಕ್ಸಸ್ ನಲ್ಲಿ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ, ಸರ್ಕಾರ ಆಗಿರ್ಬೋದು. ಜೊತೆಗೆ ಇವತ್ತು ಸಿಎಂ ಪ್ರೋಗ್ರಾಮ್ ಕೂಡ ವಿಧಾನಸೌಧದಲ್ಲಿದೆ. ಹೀಗಾಗಿ ಸಿಎಂ ಪ್ರೋಗ್ರಾಮ್ ನಲ್ಲಿ ಒಂದು ಪ್ಲೇಯರ್ಸ್ ಗಳಿಗೆ ಸನ್ಮಾನ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಏನ್ ಪರ್ಮಿಷನ್ ಕೊಡಬೇಕು, ಜೊತೆಗೆ ಯಾವ ರೂಟ್ ಗಳನ್ನ ಕ್ಲೋಸ್ ಮಾಡಬೇಕು, ಯಾವ ರೂಟ್ ಗಳನ್ನ ಆನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅಭಿಮಾನಿಗಳು ಯಾವ ರೀತಿ ಹರ್ಷೋದ್ಗಾರ ಇತ್ತು, ಇಡೀ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಸೆಲೆಬ್ರೇಷನ್ ಇತ್ತು. ರಾತ್ರಿ 12 ಗಂಟೆ ಸಂದರ್ಭದಲ್ಲೂ ಕೂಡ ಆ ಮಟ್ಟಿಗೆ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಿದ್ರು. 18 ವರ್ಷದ ಒಂದು ಕನಸು ನನಸಾಗಿದೆ ಅಂತ ಹೇಳಿ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ನಿನ್ನೆ ಕಂಪ್ಲೀಟ್ ಆಗಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಇನ್ನು ಇವತ್ತು ಏನಾದ್ರು ಪ್ಲೇಯರ್ಸ್ ಗಳು ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜನ ಸೇರಲ್ಲ. ಕಂಪ್ಲೀಟ್ ಆಗಿ ವಿಧಾನಸೌಧ ಏನಿದೆ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಕಂಪ್ಲೀಟ್ ಆಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಅಫಿಷಿಯಲ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕಡೆಯಿಂದ ಇದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆಯಿಂದ ಇನ್ನು ಕೂಡ ಅಫಿಷಿಯಲಿ ಕನ್ಫರ್ಮೇಶನ್ ಸಿಗಬೇಕಿದೆ. ಯಾಕಂದ್ರೆ ಸಾಕಷ್ಟು ಜನ ಸೇರ್ತಾರೆ ಅಂದ ತಕ್ಷಣ ಬಂದೋಬಸ್ತನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿವರೆಗೂ ಕೂಡ ಸುಮಾರು 2 ರಿಂದ 3 ಕಿಲೋಮೀಟರ್ ಏನಿದೆ, ಕಂಪ್ಲೀಟ್ ಆಗಿ ವಿಧಾನಸೌಧ ಸುತ್ತಮುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ವಹಿಸಬೇಕಾಗುತ್ತೆ. ಹೀಗಾಗಿ 10 ಗಂಟೆಯ ನಂತರ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಕೈಗೊಳ್ಳಲಿದೆ. ಜೊತೆಗೆ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಿರ್ಬೋದು ಮತ್ತೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಅದಾದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿಗಳು ಮತ್ತೆ ಎಸಿಪಿಗಳು ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಿನ